ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿ ನಡೀತಾ ಇದೆ. ಇದರ ನಡುವೆಯೇ ಬತ್ತಿ ಹೋಗಿದ್ದಂತಹ ಜಲಾಶಯಗಳ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ. ಜಲಾಶಯಗಳ ನೀರಿನ ಸಂಗ್ರಹದಿಂದ ಕೃಷಿ ಚಟುವಟಿಕೆಗಳು ಕೂಡ ಗರಿಗೆದರಿವೆ. ಹಾಗಾದ್ರೆ ಕರ್ನಾಟಕದ ಪ್ರಮುಖ ಜಲಾಶಯಗಳ ಇಂದಿನ ನೀರಿನ ಮಟ್ಟ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ, ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗ್ತಾ ಇದೆ. ಬತ್ತಿ ಹೋಗಿದ್ದಂತಹ ಜಲಾಶಯಗಳಿಗೆ ಇದೀಗ ಜೀವ ಕಳೆ ಬಂದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ಜಲಾಶಯಗಳ ನೀರಿನ ಮಟ್ಟ ಯಾವ ರೀತಿಯಾಗಿದೆ ಅಂತ ಹೇಳಿ ಗಮನಿಸಬಹುದು ದೃಶ್ಯದಲ್ಲಿ. ನೋಡಿ, ಆಲಮಟ್ಟಿ ಜಲಾಶಯದಲ್ಲಿ ಗರಿಷ್ಠ ಮಟ್ಟ 519.6 ಇದೆ. ಸೊ ಈ ಆಲಮಟ್ಟಿ ಜಲಾಶಯದನ್ನ ಗಮನಿಸ್ತಾ ಇದ್ದೀವಿ. ಇವತ್ತಿನ ಮಟ್ಟ 517.37, ಒಳಹರಿವು 423 ಇದೆ. ಹೊರಹರಿವು ಕೂಡ 423 ಇದೆ. ಸೊ ಹಾಗಾಗಿ ಒಳಹರಿವು ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಜೀವಕಳೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಸೊ ಹಾಗಾಗಿ ಇನ್ನು ಆಲಮಟ್ಟಿದನ್ನ ನಾವು ಗಮನಿಸಿದ್ವಿ. ಇನ್ನು ಮುಂದಿನ ಜಲಾಶಯವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಕಬಿನಿ ಜಲಾಶಯದಲ್ಲಿ ಇವತ್ತಿನ ನೀರಿನ ಮಟ್ಟ ಎಷ್ಟಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ನೋಡಿ, ಗರಿಷ್ಠ ಮಟ್ಟ 2284, ಇವತ್ತಿನ ಮಟ್ಟ 2270.70 ಇದೆ. ಒಳಹರಿವು 2093 ಇದೆ. ಹೊರಹರಿವು 400 ಇದೆ. ಸೊ ಹಾಗಾಗಿ ಒಳಹರಿವೇ ಇಲ್ಲಿ ಹೆಚ್ಚಳ ಆಗಿದೆ ಕಬಿನಿಯಲ್ಲಿ. ಸೊ ಹಾಗಾಗಿ ಭಯಪಡುವಂತಹ ಅಗತ್ಯತೆ ಇಲ್ಲ. ಇನ್ನು ಘಟಪ್ರಭಾವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಗರಿಷ್ಠ ಮಟ್ಟ 2175 ಇದೆ. ಸೊ ಗರಿಷ್ಠ ಮಟ್ಟ, ಇವತ್ತಿನ ಮಟ್ಟ 2126.06. ಒಳಹರಿವು ಹೆಚ್ಚಳ ಕೂಡ ಆಗಿದೆ. 3869 ಕ್ಯೂಸೆಕ್ಗಳು ಹೆಚ್ಚಳ ಆಗ್ತಾ ಇದೆ. ಹೊರಹರಿವು ಕೂಡ, ಅಂದ್ರೆ ಹೊರಗಡೆಯಿಂದ ಬರ್ತಾ ಇರೋದು 130 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ ಘಟಪ್ರಭಾ ನದಿಗೆ. ಇನ್ನು ಮುಂದಿನ ಜಲಾಶಯವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ತುಂಗಭದ್ರಾ ಗರಿಷ್ಠ ಮಟ್ಟ 1633 ಇದೆ. ಇವತ್ತಿನ ಮಟ್ಟ 1602.88 ಇದೆ. ಒಳಹರಿವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ 4860, ಹೊರಹರಿವು 656 ಇದೆ. ಇವತ್ತಿನ ಮಟ್ಟ ಇದು ತುಂಗಭದ್ರದ ಜಲಾಶಯದ ನೀರಿನ ಮಟ್ಟವನ್ನು ಗಮನಿಸ್ತಾ ಇದ್ದೀರಿ. ಇನ್ನು ಭದ್ರಾ ಜಲಾಶಯವನ್ನ ಗಮನಿಸ್ತಾ ಹೋಗೋದಾದ್ರೆ, ಗರಿಷ್ಠ ಮಟ್ಟ ಇರೋದು 186, ಇಂದಿನ ಮಟ್ಟ 147.8, ಒಳಹರಿವು 1702, ಹೊರಹರಿವು 221. ಇನ್ನೂ ಕೂಡ ಭದ್ರಾ ಈ ಒಂದು ಜಲಾಶಯ ತುಂಬಬೇಕಾಗಿದೆ, ಅವಶ್ಯಕತೆಯೂ ಕೂಡ ಇದೆ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಜನ. ಸೊ ಮಲಪ್ರಭಾ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ 2059.5 ಗರಿಷ್ಠ ಮಟ್ಟ, ಇಂದಿನ ಮಟ್ಟ 2054.50, ಒಳಹರಿವು 2127, ಹೊರಹರಿವು 194 ಇದೆ. ಜಲಾಶಯಗಳ ನೀರಿನ ಮಟ್ಟವನ್ನು ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಹಾಗೆಯೇ ಮಾಣಿ ಜಲಾಶಯದಲ್ಲಿ ಇವತ್ತಿನ ನೀರಿನ ಮಟ್ಟ ಎಷ್ಟಿದೆ, ಗರಿಷ್ಠ ಮಟ್ಟ ಎಷ್ಟಿದೆ ಅಂತ ನೋಡೋದಾದ್ರೆ 595 ಇದೆ ಗರಿಷ್ಠ ಮಟ್ಟ, ಇಂದಿನ ಮಟ್ಟ 577.88, ಒಳಹರಿವು 259 ಕ್ಯೂಸೆಕ್ ಇದೆ. ಹೊರಹರಿವು 668 ಕ್ಯೂಸೆಕ್ ಇದೆ. ಇಲ್ಲಿ ಹೊರಹರಿವು ಹೆಚ್ಚಳವಾಗಿದೆ. ಸೊ ಒಳಹರಿವು ಸ್ವಲ್ಪ ಕಡಿಮೆ ಇದೆ. ಹಾಗೆಯೇ ಲಿಂಗನಮಕ್ಕಿ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ, ಇಂದಿನ ಗರಿಷ್ಠ ಮಟ್ಟ ಮತ್ತೆ ಗರಿಷ್ಠ ಮಟ್ಟವನ್ನು ಗಮನಿಸ್ತಾ ಹೋಗೋದಾದ್ರೆ 1819 ಗರಿಷ್ಠ ಮಟ್ಟ, ಇಂದಿನ ಮಟ್ಟ 1762.80 ಇದೆ. ಒಳಹರಿವು 2726 ಕ್ಯೂಸೆಕ್ ಇದೆ. ಹೊರಹರಿವು 3897 ಕ್ಯೂಸೆಕ್ಗಳು ಇಲ್ಲಿ ಸೇರ್ಪಡೆಯಾಗ್ತಾ ಇದೆ. ಹೊರಹರಿವು ಕೂಡ ಹೆಚ್ಚಳ ಇದೆ, ಒಳಹರಿವು ಕೂಡ ಹೆಚ್ಚಳ ಇದೆ. ಸೂಪಾ ನಾವು ಗಮನಿಸ್ತಾ ಹೋಗೋದಾದ್ರೆ, ಸೂಫಾ ಜಲಾಶಯ ಗರಿಷ್ಠ ಮಟ್ಟ 564 ಇದೆ. ಇಂದಿನ ಮಟ್ಟ 529.48, ಒಳಹರಿವು 2609.08, ಹೊರಹರಿವು 2371.60 ಕ್ಯೂಸೆಕ್ ಇದೆ. ಇನ್ನು ಮುಂದಿನ ಜಲಾಶಯವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಹಾರಂಗಿ ಜಲಾಶಯ ಗರಿಷ್ಠ ಮಟ್ಟ 2859, ಇಂದಿನ ಮಟ್ಟ 2847.61, ಒಳಹರಿವು 1321 ಕ್ಯೂಸೆಕ್ಗಳು, ಹೊರಹರಿವು 180 ಕ್ಯೂಸೆಕ್ ಇದೆ. ಜಲಾಶಯಗಳ ನೀರಿನ ಮಟ್ಟವನ್ನು ನೀವು ಫೋಕಸ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಹೇಮಾವತಿ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ, ಗರಿಷ್ಠ ಮಟ್ಟ 2922, ಇಂದಿನ ಮಟ್ಟ 2903.64 ಇದೆ. ಒಳಹರಿವು 912, ಹೊರಹರಿವು 300 ಕ್ಯೂಸೆಕ್ ಇದೆ. ಹಾಗೆಯೇ ಕೆಆರ್ಎಸ್ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ.
ಇಲ್ಲಿ ಗರಿಷ್ಠ ಮಟ್ಟ ಇರೋದು 124.80. ಇಂದಿನ ಮಟ್ಟವನ್ನು ಗಮನಿಸ್ತಾ ಹೋಗೋದಾದರೆ 92.74. ಒಳಹರಿವು 2204, ಹೊರಹರಿವು 625 ಇದೆ. ಇನ್ನೂ ಕೂಡ KRS ಭರ್ತಿಯಾಗಬೇಕಾಗಿದೆ. ಬೆಂಗಳೂರಿಗೆ ಇಲ್ಲಿಂದನೇ ಕುಡಿಯುವ ನೀರು ಲಭ್ಯ ಆಗ್ತಾ ಇರೋದು ಮತ್ತೆ ಸುತ್ತಮುತ್ತಲ ರೈತರಿಗೂ ಕೂಡ ಇದೇ ಬಹಳ ಇಂಪಾರ್ಟೆಂಟ್ KRS. ಸೊ ಅವರು ಬೆಳೆಗಳನ್ನು ಬೆಳಿಬೇಕು ಅಂತಂದರೆ KRS ತುಂಬಬೇಕಾಗಿದೆ. ಸೊ ಕೊಡಗಿನಲ್ಲಿ ಮಳೆ ಆಗಬೇಕಾಗಿದೆ. ಮಳೆ ಸ್ವಲ್ಪ ಕಡಿಮೆ ಇದೆ, ಬಟ್ ಆದರೂ ಕೂಡ ಒಂದಷ್ಟು ಜಲಾಶಯಗಳು ತುಂಬಿ ಹರಿತಾ ಇದೆ, ಒಂದಷ್ಟು ಜಲಾಶಯಗಳು ಬತ್ತಿ ಹೋಗ್ತಾ ಇದ್ದಾವೆ. ಇನ್ನೂ ಕೂಡ ನೀರಿನ ಮಟ್ಟ ಅಂದುಕೊಂಡ ರೀತಿಯಲ್ಲಿ ಶೇಖರಣೆ ಆಗಿಲ್ಲ.